ಜೈ ಮಹಾಕಾಲ್. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ನಮ್ಮ ಕಳೆದ ವಿಡಿಯೋನಲ್ಲಿ ಉಜ್ಜಯಿನಿಗೆ ಹೇಗೆ ಬರಬೇಕು, ಹಾಗೆ ಉಜ್ಜಯಿನಿಗೆ ಬಂದಾಗ ಏನೆಲ್ಲ ದರ್ಶನ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ಉಜ್ಜಯಿನಿನಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ, ಹಾಗೆ ಉಜ್ಜಯಿನಿ ಸುತ್ತಮುತ್ತ ಕೂಡ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಈ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಒಂದೇ ಆಟೋನ ಬುಕ್ ಮಾಡ್ಕೊಂಡಿದ್ದೀವಿ. ಮುಂದೆ ನಿಮಗೆ ಫೇರ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹಾಗೆ ಈಗ ಸಮಯ 6:30 ಆಗಿದೆ. ಈಗಲೇ ಸ್ಟಾರ್ಟ್ ಮಾಡ್ತಿದ್ದೀವಿ, ಯಾಕೆಂದರೆ ಇಲ್ಲಿ 10 ಗಂಟೆ ನಂತರ ವಿಪರೀತ ಬಿಸಿಲಿರುತ್ತೆ. ಹಾಗೆ ದೇವಸ್ಥಾನಗಳು ಕೂಡ ತುಂಬಾ ರಶ್ ಇರುತ್ತೆ. ಇವತ್ತು ಶನಿವಾರ ಮತ್ತು ಭಾನುವಾರ ತುಂಬಾ ರಶ್ ಇರುತ್ತೆ. ಅದರಲ್ಲೂ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಂತೂ ವಿಪರೀತನಷ್ಟು ರಶ್ ಇರುತ್ತೆ. ಹಾಗಾಗಿ ನಾವು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 6:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 6:30ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು 8:30 9 ಒಳಗೆಲ್ಲ ಆಗೋಗುತ್ತೆ ಅಂತ ಹೇಳಿದ್ರು. ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬನ್ನಿ, ಇವಾಗ ಆಟೋ ಬಂದಿದೆ, ಕೆಳಗಡೆ ಹೋಗಿ ಆಟೋ ಹತ್ತಣಂತೆ ಬನ್ನಿ. ಮೊದಲಿಗೆ ಕಾಳಿ ದೇವಸ್ಥಾನದಿಂದ ನಮ್ಮ ದೇವಸ್ಥಾನದ ಪರ್ಯಟನೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ನಮಗೆ ಮಹಾಕಾಲೇಶ್ವರನ ದೇವಸ್ಥಾನದಿಂದ 5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಈಗ ನಾವು ಪ್ರಸ್ತುತ ಘಟ್ಕಾಲಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂದೆ ಕಾಣ್ತಿದೆಯಲ್ಲ, ಇದನ್ನ ಘಟ್ಕಾಲಿಕಾ ದೇವಸ್ಥಾನ ಅಂತ ಕರೀತಾರೆ. ಉಜ್ಜಯಿನಿಯ ವಿಶೇಷತೆ ಏನು ಅಂದ್ರೆ, ನಮಗೆ ಇಲ್ಲಿ ಶಕ್ತಿಪೀಠನೂ ಇದೆ, ಹಾಗೆ ಜ್ಯೋತಿರ್ಲಿಂಗನೂ ಇದೆ. ಈ ತರ ಇರೋದು 3 ಕ್ಷೇತ್ರಗಳಲ್ಲಿ ಮಾತ್ರ ಭಾರತದಲ್ಲಿ. ಒಂದು ಶ್ರೀಶೈಲದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ, ಹಾಗೆ ಕಾಶಿಯಲ್ಲಿ, ಅದು ಉತ್ತರ ಭಾರತದಲ್ಲಿ, ಹಾಗೆ ಉಜ್ಜಯಿನಿನಲ್ಲಿ, ಅದು ಮಧ್ಯ ಭಾರತದಲ್ಲಿ. ನಮ್ಗೆ ಇಲ್ಲಿ ಘಟ್ಕಾಲಿಕಾ ದೇವಸ್ಥಾನ ಒಂದು ಅಷ್ಟಾದಶ ಶಕ್ತಿಪೀಠದಲ್ಲಿ ಒಂದು ಪ್ರಮುಖವಾದ ಸ್ಥಾನ ಅಂತ ಕೂಡ ಹೇಳ್ತಾರೆ. ತುಂಬಾನೇ ವಿಶೇಷವಾದ ಕ್ಷೇತ್ರ. ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋಣಂತೆ. ಹಾಗೆ ಕಾಳಿದಾಸನಿಗೆ ಅಮ್ಮನವರು ಸಾಕ್ಷಾತ್ಕರಿಸಿದ ಕ್ಷೇತ್ರ ಅಂದ್ರೆ ಅದು ಘಟ್ಕಾಲಿಕಾ ದೇವಸ್ಥಾನ ಅಂತ ಕರೀತಾರೆ. ನಿಮ್ಗೆಲ್ರಿಗೂ ಕಾಳಿದಾಸನ ಬಗ್ಗೆ ಗೊತ್ತಿರುತ್ತೆ. ಓರ್ವ ಕುರಿ ಮೇಯಿಸ್ತಿದ್ದ ಸಾಧಾರಣ ವ್ಯಕ್ತಿ ಮುಂದೆ ಕವಿರತ್ನನಾಗಿ ಬದಲಾಗ್ತಾನೆ. ಕಾಳಿದಾಸ ಹೀಗೆ ಬದಲಾಗೋದಕ್ಕೆ ಕಾರಣ ಇಲ್ಲಿ ನೆಲೆಸಿರುವ ಕಾಳಿ ಮಾತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಉಜ್ಜಯಿನಿಗೆ ಬಂದವರು ಈ ಕಾಳಿ ಮಾತೆಯ ದರ್ಶನ ಮಾಡ್ದಲೇ ಹೋಗೋದೇ ಇಲ್ಲ. ಈ ಜಾಗದಲ್ಲೇ ಕಾಳಿದಾಸನ ನಾಲಿಗೆ ಮೇಲೆ ಸಾಕ್ಷಾತ್ ಕಾಳಿ ಅಮ್ಮನವರು ಓಂಕಾರಾಕ್ಷರ ಬರದ ಸ್ಥಳ ಅಂತ ಹೇಳ್ತಾರೆ. ಕಾಳಿದಾಸನಿಗೆ ಸಾಕ್ಷಾತ್ಕಾರ ಆದ ನಂತರ ಈ ಕ್ಷೇತ್ರದಲ್ಲಿ ಶ್ಯಾಮಲ ದಂಡಕವನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ನೀವು ಶ್ಯಾಮಲ ದಂಡಕ ಕೇಳಿರ್ತೀರಾ, ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಅಂತ. ಅದನ್ನ ಶ್ಯಾಮಲ ದಂಡಕ ಅಂತ ಕರೀತಾರೆ. ಈ ಜಾಗದಲ್ಲೇ ಈ ಶ್ಯಾಮಲ ದಂಡಕ ಬರೆದಿರೋದು ಕಾಳಿದಾಸರು ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು ಪ್ರಮುಖವಾದ ಕ್ಷೇತ್ರ ಅಂತ ಹೇಳ್ತಾರೆ. ಇದು 9ನೇ ಶಕ್ತಿಪೀಠ. ಸತೀದೇವಿಯ ವಿವಿಧ ಭಾಗಗಳು ನಮ್ಮ ಭಾರತದ ವಿವಿಧ ಭಾಗಗಳಲ್ಲಿ ಬಿದ್ದಿದೆ. ಅದನ್ನ ಶಕ್ತಿಪೀಠ ಅಂತ ಕರೀತಾರೆ. ಅದರಲ್ಲಿ ಒಂದು ಪ್ರಮುಖವಾದ ಶಕ್ತಿಪೀಠ ಈ ಉಜ್ಜಯಿನಿಯ ಮಹಾಕಾಳಿ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಸತೀದೇವಿಯ ಮೇಲಿನ ತುಟಿ ಬಿದ್ದ ಜಾಗ ಅಂತ ಹೇಳ್ತಾರೆ. ಕೊನೆಗೂ ಘಟ್ಕಾಲಿಕಾ ದೇವಸ್ಥಾನದಲ್ಲಿ ತುಂಬಾನೇ ಚೆನ್ನಾಗಿ ದರ್ಶನ ಆಯಿತು ಅನ್ಬೋದು. ಅಮ್ಮನವ್ರು ಕೂಡ ತುಂಬಾನೇ ಚೆನ್ನಾಗಿದ್ದಾರೆ. ತುಂಬಾನೇ ವೈಬ್ರೇಷನ್ ಇದೆ ಅಂತ ಅನ್ನಿಸ್ತು. ಸಾಕಷ್ಟು ಸಮಯ ದೇವಸ್ಥಾನದಲ್ಲೇ ಕೂತ್ಕೊಂಡಿದ್ವಿ. ಇವಾಗ ನಾವು ಮುಂದಿನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೊರಗಡೆ ಬಂದರೆ ನಮಗೆ ಸಾಕಷ್ಟು ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲೇ ನಿಮಗೆ ಪ್ರತಿಯೊಂದು ಪೂಜಾ ಸಾಮಗ್ರಿಗಳು ಸಿಗುತ್ತೆ. ನಿಮ್ಗೆ ಅಮ್ಮನವ್ರಿಗೆ ಏನಾದರೂ ಅರ್ಪಣೆ ಮಾಡಬೇಕು ಅಂದರೆ ಪ್ರತಿಯೊಂದು ನೀವು ಇಲ್ಲೇ ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಘಟ್ಕಾಲಿಕಾ ದೇವಸ್ಥಾನದ ಪಕ್ಕದಲ್ಲೇ ನಮಗೆ ಸ್ಥಿರಮಾನ್ ಗಣೇಶ ದೇವಸ್ಥಾನ ಕೂಡ ಇದೆ. ಇಲ್ಲಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ವಿನಾಯಕನ ಮೂರ್ತಿ ಇದೆ ಇಲ್ಲಿ. ಇಲ್ಲಿ ಗೋಶಾಲೆ ಕೂಡ ನೀವು ನೋಡ್ಬೋದಾಗಿರುತ್ತೆ. ನೋಡಿ, ಗೋಗಳಿದೆ. ಹಾಗೆ ನಮಗೆ ಗಣಪತಿಯ ವಾಹನವಾದ ಮೂಷಿಕವನ್ನು ಕೂಡ ನಾವು ನೋಡ್ಬೋದಾಗತ್ತೆ. ಇಲ್ಲಿ ನೋಡಿ, ಮೂಷಿಕ ವಾಹನ. ವಿನಾಯಕನ ದರ್ಶನ ಮಾಡಿಕೊಂಡು ಈಗ ನಾವು ಮುಂದೆ ಉಜ್ಜಯಿನಿಯ ಸುಪ್ರಸಿದ್ಧ ಜಾಗವಾದ ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಕಾಲಭೈರವ ಶಿವನ ಉಗ್ರ ಸ್ವರೂಪ ಅಂತ ಹೇಳ್ತಾರೆ. ಯಾರು ಈ ಕಾಲಭೈರವನನ್ನು ಪೂಜೆ ಮಾಡ್ತಾರೋ ಅವನನ್ನು ರಕ್ಷಿಸ್ತಾನೆ ಕಾಲಭೈರವ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇನ್ನೂ ಒಂದು ಪ್ರತೀತಿ ಇಲ್ಲಿ ಏನು ಅಂದರೆ, ಉಜ್ಜಯಿನಿಗೆ ನೀವು ಬರಬೇಕು ಅಂತ ಅಂದರೆ ಅದು ಕಾಲಭೈರವನ ಅಪ್ಪಣೆ ಇದ್ದರೆ ಮಾತ್ರ ನೀವು ಉಜ್ಜಯಿನಿಗೆ ಬಂದು ಮಹಾಕಾಲೇಶ್ವರನ ದರ್ಶನ ಮಾಡ್ಕೊಳ್ಬೋದು. ಕಾಲಭೈರವನ ಅಪ್ಪಣೆ ಇಲ್ಲ ಅಂದರೆ ನಿಮಗೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ಶಿವಪುರಾಣದಲ್ಲಿ ನವಭೈರವರ ಉಲ್ಲೇಖ ಬರುತ್ತೆ. ಈ ನವಭೈರವರನ್ನ ನೀವು ಉಜ್ಜಯಿನಿಯ ಕಾರಿಡಾರಲ್ಲಿ ನೋಡ್ಬೋದಾಗಿರುತ್ತೆ, ಮಹಾಕಾಳ್ ಲೋಕ್ ಕಾರಿಡಾರಲ್ಲಿ ನೋಡ್ಬೋದಾಗಿರುತ್ತೆ. ಕಾಲಭೈರವ ಕೈಯಲ್ಲಿ ಕಪಾಲ ಹಾಗೆ ತ್ರಿಶೂಲವನ್ನು ಹಿಡಿದಿರ್ತಾನೆ. ನಾಯಿ ಕಾಲಭೈರವೇಶ್ವರನ ವಾಹನ ಅಂತ ಹೇಳ್ತಾರೆ. ಈಗ ನಾವು ಕ್ಷೇತ್ರಪಾಲನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಯಾವುದೇ ಕ್ಷೇತ್ರಕ್ಕೆ ಬಂದರೂ ಮೊದಲು ನಾವು ಕ್ಷೇತ್ರಪಾಲನ ದರ್ಶನ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಉಜ್ಜಯಿನಿಗೆ ಬಂದಾಗ ಕಾಲಭೈರವನ ದರ್ಶನ ಮಾಡಬೇಕು. ಕಾಶಿಗೆ ಹೋದಾಗ ಅಲ್ಲೂ ಕೂಡ ನಮಗೆ ಕಾಲಭೈರವ ಕ್ಷೇತ್ರಪಾಲಕನಾಗಿರ್ತಾನೆ. ಅದೇ ನಾವು ಶ್ರೀಶೈಲಕ್ಕೆ ಹೋದರೆ ವೀರಭದ್ರ ಸ್ವಾಮಿ ಕ್ಷೇತ್ರಪಾಲಕನಾಗಿರ್ತಾನೆ. ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಬಂದರೆ ಮೂಲ ಮೂರ್ತಿ ದರ್ಶನ ಎಷ್ಟು ಇಂಪಾರ್ಟೆಂಟೋ ಕ್ಷೇತ್ರಪಾಲಕನ ದರ್ಶನ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ನಾವು ಇವಾಗ ಕಾಲಭೈರವನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ವಿಪರೀತ ರಶ್ ಇರುತ್ತೆ. ಮಾರ್ನಿಂಗ್ ಬಂದರೆ ಬೇಗ ದರ್ಶನ ಆಗುತ್ತೆ. ಮಧ್ಯಾಹ್ನದ ಹೊತ್ತೆಲ್ಲ ಬಂದರೆ ನೀವು 2 ಅವರ್ 3 ಅವರ್ ಇಲ್ಲೇ ಸ್ಟಕ್ ಆಗಿ ಹೋಗ್ಬಿಡ್ತೀರಾ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದರೆ ನೀವು ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಯಾಕೆಂದರೆ ಉಜ್ಜಯಿನಿಗೆ ಮಹಾಕಾಲೇಶ್ವರನ ದರ್ಶನಕ್ಕೆ ಬರೋರು ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಳ್ತಾರೆ. ನೋಡಿ, ಹರಕೆ ಹೊತ್ಕೊಂಡ್ಬಿಟ್ಟು ಅದಾದರೆ ಈ ಥರ ದಾರಗಳೆಲ್ಲ ಕಟ್ಟಿದ್ದಾರೆ. ನೋಡಿ ಎಷ್ಟೊಂದು ಕಟ್ಟಿದ್ದಾರೆ. ಪೂರ್ತಿ ನೀವು ಸುತ್ತ ನೋಡ್ಬೋದು, ಎಲ್ಲ ಕಡೆನೂ ಈ ಥರ ದಾರಗಳು ಕಟ್ಟಿದ್ದಾರೆ. ಈಗಲೇ ಇಷ್ಟೊಂದು ಜನ ಇದ್ದಾರೆ. ಇನ್ನು ಲೇಟಾಗಿ ಬಂದಿದ್ದಾರೆ, ತುಂಬ ಹೊತ್ತು ಸಿಗಾಕೊಂಡಿರ್ತಿದ್ವಿ ಇಲ್ಲಿ. ಇನ್ನು ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ದೇವರಿಗೆ ಫಲಗಳನ್ನು ಸಮರ್ಪಣೆ ಮಾಡ್ತಾರೆ, ಇಲ್ಲ ವಿವಿಧ ಖಾದ್ಯಗಳನ್ನ ಸಮರ್ಪಣೆ ಮಾಡ್ತಾರೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ಕಾಲಭೈರವನಿಗೆ ಮದ್ಯವನ್ನು ಸಮರ್ಪಣೆ ಮಾಡ್ತಾರೆ. ನೀವೆಲ್ಲೂ ಕಾಣದಂತೆ ಇಲ್ಲಿ ಮದ್ಯವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಮದ್ಯವನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ದೇವರಿಗೆ ಬಾಯಿಗೆ ಇಡ್ತಾರೆ. ಅದೊಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಇದನ್ನು ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಮದ್ಯದ ಅಂಗಡಿಗಳಿರುತ್ತೆ. ಮದ್ಯವನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡೋ ಪ್ರತೀತಿ ಇಲ್ಲಿದೆ. ಇನ್ನು ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ರಾತ್ರಿ 10 ಗಂಟೆ ತನಕ ಭಕ್ತರಿಗೆ ಅವಕಾಶ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ, ಹಾಗೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನೀವೇನಾದ್ರು ಈ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಹವರ್ಸಲ್ಲಿ ಬಂದರೆ ತುಂಬಾ ರಶ್ ಇರುತ್ತೆ. ಯಾವುದೇ ರೀತಿ ಸಪ್ರೇಟ್ ಟಿಕೆಟ್ಸ್ ಇರೋದಿಲ್ಲ, ಕೇವಲ ಸರ್ವದರ್ಶನ ಇರುತ್ತೆ. ಹಾಗಾಗಿ ನೀವು ಸಾಕಷ್ಟು ಹೊತ್ತುಗಳ ಕಾಲ ನೀವು ಕ್ಯೂ ಲೈನ್ಸ್ನಲ್ಲಿ ನಿಂತು ದೇವರ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಕಾಲಭೈರವನ ವಾಹನವಾದ ಶುನಕ ಅಂದರೆ ನಾಯಿಯನ್ನು ನೀವು ನೋಡ್ಬೋದಾಗಿರುತ್ತೆ. ಕಾಲಭೈರವೇಶ್ವರನ ದರ್ಶನ ಆಯಿತು. ದರ್ಶನ ತುಂಬಾ ಚೆನ್ನಾಗಾಯಿತು, ತುಂಬಾ ರಶ್ ಇದೆ. ಈಗ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಈಗ ದರ್ಶನ ಆಯ್ತಲ್ಲ, ಮುಂದಿನ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಾಲಭೈರವನ ದರ್ಶನ ಮಾಡಿಕೊಂಡು ಈಗ ನಾವು ಮಂಗಳನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಮಂಗಳನಾಥ ಕ್ಷೇತ್ರ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಏಕೆಂದರೆ ಉಜ್ಜಯಿನಿನಲ್ಲೇ ನಮಗೆ ಮಂಗಳನ ಜನನ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ಪ್ರಮುಖವಾದ ಕ್ಷೇತ್ರ ಉಜ್ಜಯಿನಿನಲ್ಲಿ. ಪ್ರಸ್ತುತ ನಾವು ಮಂಗಳನಾಥ ಮಂದಿರಕ್ಕೆ ಬಂದಿದ್ದೀವಿ. ಮಂಗಳನಾಥನನ್ನು ಭೂಮಿಯ ಕುಮಾರ ಅಂತ ಕರೀತಾರೆ. ಯಾರಿಗೆಲ್ಲ ಅಂಗಾರಕ ದೋಷ ಅಥವಾ ಮಂಗಳ ದೋಷ ಅಥವಾ ಕುಜ ದೋಷ ನಿವಾರಣೆ ಆಗಬೇಕು ಅಂತ ಇಷ್ಟ ಇದೆಯೋ ಅವರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಶಾಂತಿ ಮಾಡಿಸ್ತಾರೆ. ಅದರಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಸಂಪೂರ್ಣ ಕುಜದೋಷ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗೆ ಭೂಮಿಯ ಪುತ್ರನಾದ ಮಂಗಳನ ಜನನ ಈ ಸ್ಥಾನದಲ್ಲಿ ಆಗಿದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿರುವ ದೇವರನ್ನು ಮಂಗಳನಾಥ ಎಂದು ಕರೆಯುತ್ತಾರೆ. ಇನ್ನು ಮಂಗಳನ ಜನನದ ಬಗ್ಗೆ ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿಯ ಉಲ್ಲೇಖ ಇದೆ. ಅದರಲ್ಲಿ ಮತ್ಸ್ಯ ಪುರಾಣ ಹಾಗೆ ಸ್ಕಾಂದ ಪುರಾಣದ ಪ್ರಕಾರ ಅಂಧಕಾಸುರನ ಜೊತೆಗೆ ಶಿವನ ಘೋರ ಕಾಳಗ ನಡೆಯುತ್ತೆ. ಈ ಕಾಳಗದ ಸಮಯದಲ್ಲಿ ಶಿವನ ಬೆವರ ಹನಿಗಳು ಭೂಮಿಯ ಮೇಲೆ ಬೀಳುತ್ತೆ. ಈ ಭೂಮಿಯ ಮೇಲೆ ಬಿದ್ದ ಬೆವರು ಹನಿಗಳಿಂದನೇ ಮಂಗಳ ಗ್ರಹ ಹುಟ್ಟಿದ್ದು ಅಂತ ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಮಂಗಳನನ್ನು ಭೂಮಿ ಪುತ್ರ ಅಂತ ಕರೆಯಲಾಗುತ್ತೆ.
ಇನ್ನು ವೈಷ್ಣವ ಪುರಾಣಗಳ ಪ್ರಕಾರ ವರಾಹ ಅವತಾರದಲ್ಲಿ ವಿಷ್ಣುವು ಭೂದೇವಿಯನ್ನು ರಕ್ಷಿಸಿದಾಗ ಅವರಿಬ್ಬರ ಸಂಯೋಗದಿಂದ ಮಂಗಳನ ಜನನ ಆಗತ್ತೆ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಕುಜದೋಷ ನಿವಾರಣೆ ಆಗಬೇಕು ಅಂದ್ರೆ ನಮ್ಮ ದೇಶದಲ್ಲಿ 2 ಕ್ಷೇತ್ರಗಳಿದೆ. ಮೊದಲನೇ ಕ್ಷೇತ್ರ ಬಂದ್ಬಿಟ್ಟು ಉಜ್ಜಯಿನಿಯ ಈ ಮಂಗಳನಾಥ ದೇವಸ್ಥಾನ ಆದರೆ ಇನ್ನೊಂದು ಕ್ಷೇತ್ರ ನಮಗೆ ತಮಿಳುನಾಡಿನಲ್ಲಿದೆ. ಕುಂಭಕೋಣಂನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ವೈತೀಶ್ವರನ್ ಕೋಯಿಲ್ ಅಂತ ಇರುತ್ತೆ. ಈ ವೈತೀಶ್ವರನ್ ಕೋಯಿಲಲ್ಲಿ ನಮಗೆ ಮಂಗಳನ ಸ್ಥಾನ ಇದೆ ಅಂತ ಹೇಳ್ತಾರೆ. ಅಲ್ಲಿ ಪ್ರತ್ಯೇಕವಾದ ಮಂಗಳನ ದೇವಸ್ಥಾನ ಕೂಡ ಇದೆ. ನಿಮ್ಗೆ ಏನಾದರೂ ಕುಜದೋಷ ಇತ್ತು ಅಂದರೆ ಈ ಉಜ್ಜಯಿನಿಗೆ ಬರ್ಬೋದು, ಅಥವಾ ನೀವು ಈ ವೈತೀಶ್ವರನ್ ಕೋಯಿಲ್ಗೆ ಹೋಗಿ ಪೂಜೆ ಮಾಡಿಸುವ ಮುಖಾಂತರ ನಿಮ್ಮ ಮಂಗಳ ಗ್ರಹದ ದೋಷದ ನಿವಾರಣೆ ಸಂಪೂರ್ಣವಾಗಿ ಮಾಡ್ಕೊಳ್ಬೋದಾಗಿರುತ್ತೆ. ಮಂಗಳ ದೋಷ ಅಥವಾ ಕುಜದೋಷ ನಿವಾರಣೆ ಆಗಬೇಕು ಅಂದರೆ ಕೆಲವೊಂದು ಪೂಜೆಗಳನ್ನ ಇಲ್ಲಿ ಪ್ರಿಫರ್ ಮಾಡ್ತಾರೆ. ಈ ಪೂಜಾ ವಿವರಗಳನ್ನ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಈ ಪೂಜೆಗಳನ್ನ ಕೆಳಗಡೆ ನಮಗೆ ದೊಡ್ಡ ಹಾಲ್ಗಳಿರುತ್ತೆ. ಹಾಲಲ್ಲಿ ಕೂರಿಸ್ಬಿಟ್ಟು ಪಂಡಿತರು ಮಾಡಿಸ್ತಾರೆ. ಸಾಕಷ್ಟು ಜನ ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಇದಕ್ಕೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳು ದೇವಸ್ಥಾನದ ಹೊರಗಡೆನೇ ಸಿಗುತ್ತೆ. ನೀವು ಅದನ್ನು ಅಲ್ಲೇ ಹೋಗಿ ತೆಗೆದುಕೊಳ್ಬೋದಾಗಿರುತ್ತೆ. ಸೆಟ್ ಥರ ಇರುತ್ತೆ. ನಿಮ್ಗೆ ಯಾವ ಸೆಟ್ ಬೇಕೋ ಆ ಪ್ರಿಫರಬಲಿ ಅದನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಹಾಗೆ ನಿಮಗೆ ಪೂಜೆನಲ್ಲಿ ಸಾಕಷ್ಟು ವಿಧಾನಗಳಿದೆ. ನಿಮಗೆ ಯಾವ ಪೂಜೆ ಬೇಕೋ ಆ ಪೂಜೆನ ನೀವು ಮಾಡಿಸ್ಬೋದಾಗಿರುತ್ತೆ. ಮಂಗಳನಾಥನ ದರ್ಶನ ಆದ ನಂತರ ಈಗ ಉಜ್ಜಯಿನಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಸಾಂದೀಪಿನಿ ಆಶ್ರಮಕ್ಕೆ ಬಂದಿದ್ದೀವಿ. ಈ ಸಾಂದೀಪಿನಿ ಆಶ್ರಮದ ಮಹತ್ವ ಏನು ಅಂದರೆ, ಸಾಕ್ಷಾತ್ ಶ್ರೀಕೃಷ್ಣ ಮತ್ತು ಬಲರಾಮರು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡಿದಾರಂತೆ. ಅವರ ಆಚಾರ್ಯರ ಹೆಸರು ಬಂದ್ಬಿಟ್ಟು ಸಾಂದೀಪಿನಿ ಮಹರ್ಷಿ ಅಂತ ಕರೀತಾರೆ. ಸಾಂದೀಪಿನಿ ಮಹರ್ಷಿ ಹತ್ರ 14 ವಿದ್ಯೆಗಳು ಹಾಗೆ 64 ಕಲೆಗಳು ಅಭ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಇದರ ಅಟ್ಮಾಸ್ಫಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಸುತ್ತ ಮರಗಳ ಮಧ್ಯೆ ಒಂದು ದೇವಸ್ಥಾನವನ್ನು ನಾವು ನೋಡ್ಬೋದಾಗಿರುತ್ತೆ. ಶಿವನ ದೇವಸ್ಥಾನ ಇದೆ. ಅದರ ಎದುರಿಗೆ ನಮಗೆ ಸಾಂದೀಪಿನಿ ಆಶ್ರಮ ಇರೋದು. ಆ ಸಾಂದೀಪಿನಿ ಆಶ್ರಮದಲ್ಲಿ ಸಾಂದೀಪಿನಿ ಮಹರ್ಷಿಗಳ ವಿಗ್ರಹಗಳು ಕೂಡ ಇದೆ. ಅದ್ರ ಜೊತೆಗೆ ನಮಗೆ ಕೃಷ್ಣ ಹಾಗೆ ಬಲರಾಮರ ವಿಗ್ರಹನ ನೋಡ್ಬೋದಾಗುತ್ತೆ. ತುಂಬಾನೇ ಸುಂದರವಾಗಿದೆ. ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಹಾಗಾಗಿ ನಿಮಗೆ ಸಾಂದೀಪಿನಿ ಆಶ್ರಮದ ಒಳಗಡೆ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಸುತ್ತ ಪರಿಸರ ಅಂತೂ ತುಂಬಾನೇ ಪೀಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ರಾತ್ರಿ 8 ಗಂಟೆ ತನಕ ಭಕ್ತರಿಗೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಬಂದು ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ದೇವಸ್ಥಾನದ ಹೊರಗೆ ಒಂದು ವಿಶೇಷವಾದ ಕಟ್ಟಡ ಇದೆ. ಇದರಲ್ಲಿ 14 ವಿದ್ಯೆಗಳನ್ನ ಕೃಷ್ಣನಿಗೆ ಸಾಂದೀಪಿನಿ ಮಹರ್ಷಿ ಬೋಧನೆ ಮಾಡಿರ್ತಾರೆ. ಅದರ ದ್ಯೋತಕವಾಗಿ ಒಂದು ಈ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ನಮಗೆ 14 ಥರ ವಿದ್ಯೆ, ಯಾವ ವಿದ್ಯೆಯನ್ನು ಕಲ್ತಿದ್ದಾರೆ ಅನ್ನೋದನ್ನ ನೋಡ್ಬೋದಾಗಿರುತ್ತೆ. ಈ 14 ವಿದ್ಯೆಗಳಲ್ಲಿ 4 ವೇದಗಳು, 4 ಉಪವೇದಗಳು ಹಾಗೆ 6 ವೇದಾಂಗಗಳು ಸೇರಿ ಟೋಟಲ್ ಆಗಿ 14 ವಿದ್ಯೆಗಳನ್ನ ಕಲ್ತಿರ್ತಾರೆ. 4 ವೇದಗಳು ಅಂದರೆ ಋಗ್, ಯಜುರ್, ಸಾಮ ಹಾಗೆ ಅಥರ್ವಣ ವೇದ. ಹಾಗೆ 4 ಉಪವೇದಗಳು ಅಂದರೆ ಅರ್ಥಶಾಸ್ತ್ರ, ಧನುರ್ವೇದ, ಗಂಧರ್ವ ವೇದ ಹಾಗೆ ಆಯುರ್ವೇದ. 6 ವೇದಾಂಗಗಳು ಅಂದರೆ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಾಂದ ಹಾಗೆ ಜ್ಯೋತಿಷ್ಯ. ಈ ಒಟ್ಟು 14 ವಿದ್ಯೆಗಳನ್ನ ಸಾಂದೀಪಿನಿ ಅವರ ಹತ್ರ ಶ್ರೀಕೃಷ್ಣ ಹಾಗೆ ಬಲರಾಮರು ಇಲ್ಲಿ ಕಲ್ತಿರ್ತಾರೆ. ಶ್ರೀಕೃಷ್ಣನು 14 ವಿದ್ಯೆಗಳ ಜೊತೆಗೆ 64 ಕಲೆಗಳನ್ನ ಕೂಡ ಕಲ್ತಿರ್ತಾರೆ ಈ ಜಾಗದಲ್ಲಿ. ಹಾಗಾಗಿ ನಮಗೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಹಿಂದೆಗಡೆ ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ಹೋದರೆ ನಾವು 64 ಕಲೆಗಳು ಯಾವುದು ಅಂತ ನೋಡ್ಬೋದು. ಬನ್ನಿ ಈಗ ಅದನ್ನು ನೋಡೋಣಂತೆ. ನೋಡಿ ಇಲ್ಲಿ ಹಾಕಿದ್ದಾರೆ ಗ್ಯಾಲರೀಸ್ ಆಫ್ 64 ಆರ್ಟ್ ಅಂತ. 64 ಕಲೆಗಳು ಯಾವುದು ಅಂದರೆ ಇಲ್ಲಿ ಹೋಗಬೇಕು ನೋಡಿ. ಎಲ್ಲ ಕಡೆ ಪೇಂಟಿಂಗ್ ಥರ ಹಾಕಿದ್ದಾರೆ. ನೋಡೋಣ ಬನ್ನಿ ಯಾವ ಯಾವ ಕಲೆಗಳನ್ನ ಕಲ್ತಿರೋದು ಅಂತ. ಇಲ್ಲಿ ಸುತ್ತ ಕಲ್ಯಾಣಿ ಇದೆ. ಕಲ್ಯಾಣಿ ಸುತ್ತ ಪೇಂಟಿಂಗ್ ಹಾಕಿದ್ದಾರೆ. 14 ವಿದ್ಯೆನ ನಾವು ನೋಡಿದ್ವಿ. ಈಗ 64 ಕಲೆಗಳನ್ನ ನೋಡ್ತೀವಿ ನೋಡಿ. ಮೊದಲನೇದು ಗೀತಕಲೆ ಅಂದರೆ ಹಾಡುಗಾರಿಕೆ ಹೇಳ್ಕೊಡ್ತಾ ಇರೋದು. ಅದಾದ ನಂತರ 2ನೇ ಕಲೆ ಬಂದುಬಿಟ್ಟು ನಮಗೆ ವಾದ್ಯ ಕಲೆ. ವಾದ್ಯ ಅಂದರೆ ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ತಾ ಇರೋದು ನೋಡಿ. ಬೆಳಕಿರೋದ್ರಿಂದ ಸ್ವಲ್ಪ ಗ್ಲೇರ್ ಬರ್ತಾ ಇದೆ. ಇದಾದಮೇಲೆ ನೃತ್ಯ ಕಲೆ. ನೃತ್ಯ ಅಂದರೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರೋದು. 64 ಕಲೆಗಳನ್ನ ಕಲ್ತಿರೋದು. ಇದೆಲ್ಲ ಪೇಂಟಿಂಗ್ ಕಲಿತಾ ಇರೋದು ನೋಡಿ. ಆರ್ಟ್ ವರ್ಕ್ ಶ್ರೀಕೃಷ್ಣ ಪೇಂಟ್ ಮಾಡ್ತಿರೋದು ನೋಡಿ.
ಶ್ರೀಕೃಷ್ಣ ಪೇಂಟ್ ಮಾಡ್ತಿರೋದು. ಹೀಗೆ 64 ರೀತಿಯ ಕಲೆಗಳಿದೆ. ತುಂಬಾ ಚೆನ್ನಾಗಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಇಲ್ಲಿ ಬಂದು ವೀಕ್ಷಣೆ ಮಾಡಿ. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ಇದರಲ್ಲಿ ನೋಡಿ ಮಾಲೆ ಕಟ್ಟೋದು, ಪ್ರತಿಯೊಂದು ಪುಷ್ಪವನ್ನು ಕಟ್ತಾ ಇರೋದು ಇದು. ಆ ಥರ 64 ಕಲೆಗಳಿದೆ. ಕಲೆ ಏನು ಅಂದರೆ ಕ್ರಿಯೇಟಿಂಗ್ ಮ್ಯೂಸಿಕ್ ವಿತ್ ವಾಟರ್ ಅಂತ ಹಾಕಿದ್ದಾರೆ. ನೀರಿನಿಂದ ಶಬ್ದ ತರಿಸುವಿಕೆ ಇದು. ಈ ಸಾಂದೀಪಿನಿ ಆಶ್ರಮದಲ್ಲಿ ಒಳಗಡೆ ನಮಗೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಹಾಗಾಗಿ ನಿಮಗೆ ಮೂಲ ವಿಗ್ರಹವನ್ನು ತೋರ್ಸೋಕ್ಕಾಗಲಿಲ್ಲ. ಮೂರ್ತಿ ಕೂಡ ತುಂಬಾ ಚೆನ್ನಾಗಿದೆ. ಸಾಂದೀಪಿನಿ ಮಹರ್ಷಿಗಳ ಮೂರ್ತಿ ಇದೆ, ಹಾಗೆ ಕೃಷ್ಣ ಬಲರಾಮರ ಮೂರ್ತಿಗಳು ಕೂಡ ಇದೆ. ಅದನ್ನು ನೀವು ದರ್ಶನ ಮಾಡ್ಕೊಳ್ಬೋದಾಗತ್ತೆ. ಈಗ ಸಾಂದೀಪಿನಿ ಮಹರ್ಷಿ ಆಶ್ರಮವನ್ನು ನೋಡಿಕೊಂಡು ನಾವು ಮುಂದಿನ ಜಾಗಕ್ಕೆ ಕೂಡ ಹೋಗ್ತಾ ಇದ್ದೀವಿ. ಈಗ ನಾವು ಪ್ರಸ್ತುತ ಕ್ಷಿಪ್ರಾ ನದಿ ತೀರಕ್ಕೆ ಬಂದಿದ್ದೇವೆ. ಹಿಂದೆ ಕಾಣಿಸ್ತಿದೆಯಲ್ಲ, ಇದು ಕ್ಷಿಪ್ರಾ ನದಿ. ಇದು ಚಂಬಲ್ ನದಿಯ ಉಪನದಿ ಅಂತ ಕರೀತಾರೆ. ಇಲ್ಲಿ ನಮಗೆ ಕುಂಭಮೇಳ ನೆರವೇರುತ್ತೆ. ಗುರುಗ್ರಹ ಯಾವಾಗ ನಮಗೆ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೋ ಇಲ್ಲಿ ಕುಂಭಮೇಳ ನೆರವೇರುತ್ತೆ. ತುಂಬಾ ವಿಶೇಷ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಸೇರ್ತಾರೆ. ಹಾಗೆ ಇಲ್ಲಿ ಶಾಹಿ ಸ್ನಾನ ನಡೆಯುವಾಗ ಮೊದಲಿಗೆ ರಾಮ ಸೀತೆ ಸ್ವತಃ ಬಂದು ಶಾಹಿ ಸ್ನಾನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಇದನ್ನು ರಾಮ್ ಘಾಟ್ ಅಂತ ಕರೀತಾರೆ. ಇಲ್ಲಿ ನಡೆಯುವ ಕುಂಭಮೇಳಕ್ಕೆ ಯಾಕೆ ಅಷ್ಟೊಂದು ಮಹತ್ವವಿದೆ ಅಂತ ತಿಳ್ಕೊಬೇಕು ಅಂದರೆ ನಾವು ಪುರಾಣದ ಉಲ್ಲೇಖಗಳಿಗೆ ಹೋಗಬೇಕು. ದೇವದಾನವರ ಮಧ್ಯೆ ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆಯಲಾಗತ್ತೆ. ಕ್ಷೀರಸಾಗರವನ್ನು ಕಡೆದಾಗ ಅದರಿಂದ ಅಮೃತ ಬರುತ್ತೆ. ಈ ಅಮೃತದ ಹನಿಗಳು ಭೂಮಿಯ ಮೇಲೆ ಕೇವಲ 4 ಜಾಗಗಳಲ್ಲಿ ಬೀಳುತ್ತೆ. ಈ 4 ಜಾಗಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ. ಈ 4 ಜಾಗ ಯಾವುದು ಅಂದರೆ ಉಜ್ಜಯಿನಿನಲ್ಲಿ ನಿಮ್ಗೆ ಕಾಣ್ತಿದೆಯಲ್ಲ ಈ ರಾಮ್ ಘಾಟು, ಇಲ್ಲಿ ಕುಂಭಮೇಳ ನೆರವೇರುತ್ತೆ. ಅದು ಬಿಟ್ಟರೆ ಪ್ರಯಾಗರಾಜ್ ಉತ್ತರ ಪ್ರದೇಶದಲ್ಲಿದೆ. ಹಾಗೆ ಹರಿದ್ವಾರದಲ್ಲಿ ಕೂಡ ನೆರವೇರುತ್ತೆ, ಅದು ಉತ್ತರಾಖಂಡ್ನಲ್ಲಿದೆ. ಹಾಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನೆರವೇರುತ್ತೆ. ಈ 4 ಜಾಗಗಳಲ್ಲಿ ತುಂಬಾನೇ ವಿಶೇಷವಾಗಿ ಕುಂಭಮೇಳಗಳು ನೆರವೇರುತ್ತೆ ಅಂತ ಹೇಳ್ಬೋದು. ಇನ್ನು ಸಾಯಂಕಾಲ ಈ ರಾಮ್ ಘಾಟಿಗೆ ಬಂದ್ರೆ ವಿಶೇಷವಾಗಿ ಕ್ಷಿಪ್ರಾ ನದಿಗೆ ಆರತಿಗಳು ನೆರವೇರುತ್ತೆ. ನಾವು ನಿಮ್ಗೆ ಆಲ್ರೆಡಿ ಓಂಕಾರೇಶ್ವರದಲ್ಲಿ ನರ್ಮದಾ ಆರತಿಯನ್ನ ತೋರಿಸಿದ್ವಿ. ಅದೇ ರೀತಿ ಇಲ್ಲಿ ಕ್ಷಿಪ್ರಾ ನದಿಗೂ ಕೂಡ ಆರತಿ ಮಾಡ್ತಾರೆ. ಸಾಯಂಕಾಲ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಈ ಜಾಗಕ್ಕೆ ಬಂದ್ರೆ ತುಂಬಾನೇ ಸುಂದರವಾಗಿರುತ್ತೆ ಅಂತ ಹೇಳ್ಬೋದು. ಈ ಕ್ಷಿಪ್ರಾ ನದಿಯ 2 ದಂಡೆಗಳಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಆಲಯಗಳಿದೆ, ಸಾಕಷ್ಟು ಶಿವನ ದೇವಸ್ಥಾನ ಇದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ತುಂಬಾನೇ ಮಠಗಳು ಕೂಡ ಇದೆ. ನೀವು ಈ ಕ್ಷಿಪ್ರಾ ನದಿಯ 2 ಬದಿಯಲ್ಲಿ ತುಂಬಾನೇ ಮಠಗಳಿರುತ್ತೆ. 2016ರಲ್ಲಿ ಇಲ್ಲಿ ಕುಂಭಮೇಳ ನೆರವೇರಿತ್ತು. ಈಗ ಮುಂದೆ ನಮಗೆ 2028 ಇನ್ನ 2 ವರ್ಷಕ್ಕೆ ಸರಿಯಾಗಿ ಇಲ್ಲಿ ಮತ್ತೆ ಕುಂಭಮೇಳ ನೆರವೇರುತ್ತೆ. ಪ್ರತಿ ಕುಂಭಮೇಳದಲ್ಲಿ ಇಲ್ಲಿ ಬರೋಬ್ಬರಿ 7.5 ಕೋಟಿ ಜನ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಇದೆ ಇಲ್ಲಿ ನಡೆಯುವ ಕುಂಭಮೇಳಕ್ಕೆ ಅಂತ ಹೇಳ್ತಾರೆ. ಈಗ ನಾವು ಸಮ್ಮರ್ ಅಲ್ಲಿ ಬಂದಿರುವ ಕಾರಣ ನೀರು ಅಷ್ಟೊಂದಿಲ್ಲ, ಹಾಗಾಗಿ ನೀರು ಅಷ್ಟು ಕ್ಲೀನ್ ಆಗಿಲ್ಲ ಅಂತ ಅನ್ನಿಸ್ತು. ಬಟ್ ನಮಗೆ ಬೇರೆ ಕಡೆ ಓಂಕಾರೇಶ್ವರ ಆಗಿರ್ಬೋದು, ಮಹೇಶ್ವರ ಆಗಿರ್ಬೋದು, ಅಲ್ಲೆಲ್ಲ ನಮಗೆ ನರ್ಮದಾ ನದಿ ತುಂಬಾನೇ ಕ್ಲೀನ್ ಆಗಿತ್ತು. ಬಟ್ ಈ ಜಾಗದಲ್ಲಿ ಅಷ್ಟೊಂದು ನೀರು ಕ್ಲೀನ್ ಆಗಿರಲಿಲ್ಲ, ಯಾಕಂದ್ರೆ ನೀರು ತುಂಬಾ ಕಡಿಮೆ ಇತ್ತಲ್ಲ, ಹಾಗಾಗಿ ಅಷ್ಟು ಕ್ಲೀನ್ ಆಗಿಲ್ಲ ಅಂತ ಅನ್ಸುತ್ತೆ. ಇಲ್ಲಿಗೆ ನಮ್ಮ ಸೈಟ್ ಸೀಯಿಂಗ್ ಟೂರ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ನಾವು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ನಾವು ಬಿಟ್ಟಿರೋ ಜಾಗಗಳು ಯಾವುದು ಅಂದರೆ ಭರ್ತೃಹರಿ ಗುಫಾ ಬಿಟ್ಟಿದ್ದೀವಿ, ಅದು ಬಿಟ್ಟರೆ ನಾವು ವಿಕ್ರಮಾದಿತ್ಯದ ಬಿಟ್ಟಿದ್ದೀವಿ. ಆ 2 ನಮಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾವು ಅದಕ್ಕೆ ಹೋಗಲಿಲ್ಲ. ಇನ್ ಕೇಸ್ ನಿಮಗೆ ಟೈಮ್ ಇತ್ತು ಅಂದರೆ ಅದೆರಡು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಇನ್ನು ನಾವು ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗಬೇಕು. ಅದು ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಅಲ್ಲಿ ಹೋಗಿ ಅದಾದ ನಂತರ ಸಿಕ್ಕರೆ ಸಂಧ್ಯಾ ಆರತಿ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಈ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ನ ತೋರಿಸಿ ಹಾಗೆ ನಮಗೆ ರೂಮಿಗೆ ಕರ್ಕೊಂಡೋಗಿ ಬಿಡೋದಕ್ಕೆ ನಮಗೆ ಟೋಟಲ್ ಆಗಿ 900 ರೂಪಾಯಿನ ತೆಗೆದುಕೊಂಡ್ರು. ಬೆಳಗ್ಗೆ ರೂಮಿನಿಂದ ಹೊರಟು ಈ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್, ಇದೆಲ್ಲ ನಮಗೆ ಉಜ್ಜಯಿನಿ ಸುತ್ತಮುತ್ತ ಇರುವ ಸೈಟ್ ಸೀಯಿಂಗ್ ಪ್ಲೇಸಸ್ ಆಗಿರುತ್ತೆ. ಈ ಎಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ತೋರಿಸೋದಕ್ಕೆ ನಮಗೆ 900 ರೂಪಾಯಿನ ತೆಗೆದುಕೊಂಡಿದ್ದಾರೆ. ನೀವೇನಾದರೂ ಬಸ್ನಲ್ಲಿ ಹೋಗಬೇಕು ಅಂದರೆ ನಿಮಗೆ ಹರಸಿದ್ಧಿ ಮಾತಾ ದೇವಸ್ಥಾನದಿಂದ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಅವರು ಈ ಎಲ್ಲ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ.
ಬೆಳಗ್ಗೆ 9ರಿಂದ 10 ಗಂಟೆಯ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಬಸ್ಗಳು. 100ರಿಂದ 150 ರೂಪಾಯಿನ ತೆಗೆದುಕೊಳ್ತಾರೆ. ನೀವೇನಾದರೂ ಸಿಂಗಲ್ ಪರ್ಸನ್ಸು ಅಥವಾ 2-3 ಜನ ಬಂದಿದ್ರೆ ಆರಾಮಾಗಿ ಅದರಲ್ಲಿ ಹೋಗ್ಬೋದಾಗಿರುತ್ತೆ. ಈಗ ನಾವು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಹೋಗಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಸಾಯಂಕಾಲ ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದೆ. ಆ ಪ್ರೇಕ್ಷಣೀಯ ಸ್ಥಳಗಳಿಗೆ ಸಾಯಂಕಾಲ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಾವು ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ಹೋಗಿದ್ವಿ. ಇವಾಗ ದೇವಸ್ಥಾನದ ಸುತ್ತಮುತ್ತ ಇರುವ ಕೆಲವು ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ. ಮೊದಲಿಗೆ ನಾವು ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನಮಗೆ ಮಹಾಕಾಳೇಶ್ವರ ದೇವಸ್ಥಾನದ ಸಮೀಪದಲ್ಲೇ ಇರುತ್ತೆ. ಅಲ್ಲಿ ಹರಸಿದ್ಧಿ ಮಾತಾ ದೇವಸ್ಥಾನ ಇದೆ, ಭಾರತ್ ಮಾತಾ ದೇವಸ್ಥಾನ ಇದೆ, ಅದ್ರ ಜೊತೆಗೆ ನಮಗೆ ಬಡ ಗಣಪತಿ ದೇವಸ್ಥಾನ ಅಂತ ಇದೆ. ಈ 3 ದೇವಸ್ಥಾನಗಳನ್ನ ಇವಾಗ ನೋಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದಾದ ನಂತರ ನಮಗೆ ಸಂಧ್ಯಾರತಿ ಬುಕ್ ಆಯಿತು. ಅದು ಕೂಡ ಮಧ್ಯಾಹ್ನ 12 ಗಂಟೆಗೆ ಬಿಟ್ಟಿದ್ರು. ಫಾಸ್ಟಾಗಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ನಮ್ಗೆ ಅದು ಬುಕ್ ಆಯಿತು. ಹಾಗಾಗಿ ನಾವು ಇವಾಗ ಸಂಧ್ಯಾರತಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿನ್ನೆ ನಮಗೆ ಶಯನಾರತಿ ಆಯಿತು, ಇವತ್ತು ಸಂಧ್ಯಾರತಿ ಆಯಿತು, ನಾಳೆ ಬೆಳಗ್ಗೆ ಭಸ್ಮಾರತಿ ಆಗುತ್ತೆ. ಹೀಗೆ 3 ಆರತಿಗಳನ್ನ ನೋಡ್ದಂಗೆ ಆಗುತ್ತೆ. ಅದೊಂದು ನಮಗೆ ಖುಷಿಯ ಸಮಾಚಾರ ಅಂತ ಹೇಳ್ಬೋದು. ಈಗ ನಾವು ಪ್ರಸ್ತುತ ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಹೋಟೆಲ್ ರೂಮಿಂದ ನಾವು ಆಟೋನಲ್ಲಿ ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹರಸಿದ್ಧಿ ಮಾತಾ ದೇವಸ್ಥಾನಕ್ಕೆ ಹೋಗೋದಕ್ಕೆ 120 ರೂಪಾಯಿನ ತೆಗೆದುಕೊಂಡಿದ್ದಾರೆ. ಈಗ ಮೊದಲು ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ಬೇರೆ ಸ್ಥಳಗಳಿಗೆ ಹೋಗಬೇಕು. ಎಲ್ಲ ಕಿರಿದಾದ ರಸ್ತೆಗಳು, ಸ್ವಲ್ಪನೇ ಒಳ್ಳೆ ಗಲ್ಲಿ ತರ ಇರುತ್ತೆ. ದೇವಸ್ಥಾನದ ಸುತ್ತಮುತ್ತ ರೋಡ್ಗಳೆಲ್ಲ ಪರಿಸ್ಥಿತಿ ಇದೇ ತರ ಇರುತ್ತೆ. ತುಂಬಾನೇ ಚಿಕ್ಕ ರೋಡ್ಗಳಂತ ಹೇಳ್ಬೋದು. ಈಗ ನಾವು ಹರಸಿದ್ಧಿ ಮಾತಾ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಹರಸಿದ್ಧಿ ಮಾತಾ ದೇವಸ್ಥಾನ. ಇದು 51 ಶಕ್ತಿಪೀಠದಲ್ಲಿ ಒಂದು ಪ್ರಮುಖವಾದ ಸ್ಥಾನ ಅಂತ ಹೇಳ್ತಾರೆ. ನಮ್ಗೆ ಉಜ್ಜಯಿನಿಗೆ ಬಂದ್ರೆ 2 ಶಕ್ತಿಪೀಠಗಳನ್ನ ನೋಡ್ಬೋದು. ಒಂದು ಘಟ್ಕಾಲಿಕಾ ಮಾತಾ ದೇವಸ್ಥಾನ, ಇದು ನಮ್ಗೆ ಅಷ್ಟಾದಶ ಶಕ್ತಿಪೀಠದಲ್ಲಿ ಬಂದ್ರೆ, ಈ ಹರಸಿದ್ಧಿ ಮಾತಾ ಬಂದ್ಬಿಟ್ಟು ನಮ್ಗೆ 51 ಶಕ್ತಿಪೀಠಗಳಲ್ಲಿ ಒಂದು ಪ್ರಮುಖವಾದ ದೇವಸ್ಥಾನ ಅಂತ ಹೇಳ್ತಾರೆ. ಫೈನಲಿ ಹರಸಿದ್ಧಿ ಮಾತಾ ದರ್ಶನ ಆಯಿತು. ತುಂಬಾನೇ ಚೆನ್ನಾಗಿದೆ ಈ ಅಟ್ಮಾಸ್ಫಿಯರ್. ದೇವಸ್ಥಾನದ ಸುತ್ತಮುತ್ತ ಪರಿಸರ ತುಂಬಾನೇ ಚೆನ್ನಾಗಿದೆ. ಹಾಗೆ ನೀವೇನಾದರೂ ಸಾಯಂಕಾಲ ಬಂದರೆ ಇಲ್ಲಿ ವಿಶೇಷವಾಗಿ ದೀಪಗಳನ್ನ ಹಚ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಆರತಿಗಳು ಕೂಡ ಇರುತ್ತೆ. ಹಾಗಾಗಿ ನೀವು ಉಜ್ಜಯಿನಿನಲ್ಲಿದ್ದರೆ ಸಾಯಂಕಾಲ ಬರೋದಕ್ಕೆ ಟ್ರೈ ಮಾಡಿ. ನಮಗೆ ಸಂಧ್ಯಾ ಆರತಿ ಇರುವ ಕಾರಣ ನಾವು ಇಲ್ಲಿಗೆ ಬರೋಕ್ಕಾಗ್ತಿಲ್ಲ ಸಾಯಂಕಾಲ. ಅದಕ್ಕಾಗಿ ನಾವು ಇವಾಗಲೇ ಬಂದಿದ್ದೀವಿ. ಸಾಯಂಕಾಲ ಬಂದರೆ ತುಂಬಾನೇ ವೈಬ್ರೆಂಟ್ ಆಗಿರುತ್ತೆ ಈ ಜಾಗ. ಈ ಹರಸಿದ್ಧಿ ಮಾತಾ ತಾಯಿನ ಪಾರ್ವತಿಯ ಸ್ವರೂಪ ಅಂತ ಹೇಳ್ತಾರೆ. ಇಲ್ಲಿ ಪ್ರಮುಖ ಆಕರ್ಷಣೆ ಅಂದರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ದೀಪದ ಕಂಬಗಳು. ಈ ದೀಪದ ಕಂಬಗಳು ಸುತ್ತ ಫುಲ್ಲು ದೀಪ ಹಚ್ತಾರೆ. ಹಾಗೆ ಈ ಕಂಬದ ಮೇಲೆ ಕೂಡ ಕೆಳಗಿಂದ ಮೇಲಿನ ತನಕ ದೀಪಗಳನ್ನ ಹಚ್ತಾರೆ. ಸಾಯಂಕಾಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಸುತ್ತ ಭಜನೆಗಳು, ಆರತಿಗಳನ್ನ ಮಾಡ್ತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆದಷ್ಟು ನಾನು ನಿಮಗೆ ಸ್ಪೆಸಿಫೈ ಮಾಡ್ತಿರೋದು, ಸಾಯಂಕಾಲ ನೀವು ಉಜ್ಜಯಿನಿನಲ್ಲಿದ್ದರೆ ಈ ಜಾಗಕ್ಕೆ ಬರೋದಕ್ಕೆ ಟ್ರೈ ಮಾಡಿ. ಇನ್ನು ಈ ಜಾಗದಲ್ಲಿ ಸತೀದೇವಿಯ ಹಸ್ತ ಬಿದ್ದಿದೆ ಅಂತ ಹೇಳ್ತಾರೆ. ಹಾಗಾಗಿ ಇದು 51 ಶಕ್ತಿಪೀಠಗಳಲ್ಲಿ ಒಂದು ಪ್ರಮುಖವಾದ ಸ್ಥಾನ ಅಂತ ಹೇಳ್ತಾರೆ. ಇನ್ನು ದೇವಸ್ಥಾನದ ಸುತ್ತಮುತ್ತ ಸಾಕಷ್ಟು ಉಪ ಆಲಯಗಳಿದೆ ಅಂತ ಹೇಳ್ಬೋದು. ಲಕ್ಷ್ಮೀ ಆಲಯ, ಸರಸ್ವತಿ ಆಲಯ, ಕಾಳಿ ಆಲಯ, ಹಾಗೆ ವಿನಾಯಕನ ದರ್ಶನ ಮಾಡ್ಕೊಳ್ಬೋದು. ಹೀಗೆ ಸಾಕಷ್ಟು ಉಪ ಆಲಯಗಳಿದೆ. ಈ ಎಲ್ಲ ಉಪ ಆಲಯಗಳ ದರ್ಶನ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಒಂದು ವಿಶೇಷವಾದ ಮರ ಇದೆ. ಆ ಮರಕ್ಕೆ ಏನಾದರೂ ಹರಕೆ ಕಟ್ಕೊಂಡು ಅದಕ್ಕೆ ದಾರ ಕಟ್ಟಿದ್ರೆ ನಾವು ಅನ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಹರಕೆ ಹೊತ್ತು ಆ ಮರಕ್ಕೆ ದಾರವನ್ನು ಕಟ್ತಾರೆ. ಈಗ ಹರಸಿದ್ಧಿ ಮಾತಾ ದೇವಸ್ಥಾನದಿಂದ ಭಾರತ ಮಾತಾ ದೇವಸ್ಥಾನಕ್ಕೆ ಹೋಗೋಣಂತೆ, ಹಾಗೆ ಬಡ ಗಣಪತಿ ದೇವಸ್ಥಾನಕ್ಕೆ ಹೋಗೋಣಂತೆ. ಇಲ್ಲಿಂದ ನಡ್ಕೊಂಡೇ ಹೋಗ್ಬೋದು, ಕೆಲವೇ ಮೀಟರ್ಗಳಷ್ಟು ದೂರ ಇರುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅದು ನಮಗೆ ಕಾರಿಡಾರ್ ಒಳಗೆ ಬರುತ್ತೆ ಭಾರತ ಮಾತಾ ದೇವಸ್ಥಾನ. ಹರಸಿದ್ಧಿ ಮಾತಾ ದೇವಸ್ಥಾನದ ಪಕ್ಕ ಸರ್ಕಲ್ ಇದೆ. ಈ ಸರ್ಕಲ್ ಇಂದಲೇ ನಿಮಗೆ ಎಲ್ಲ ಕಡೆಗೂ ಬಸ್ಸಸ್ ಸಿಗುತ್ತೆ. ನೀವೇನಾದರೂ ಉಜ್ಜಯಿನಿಯಿಂದ ಓಂಕಾರೇಶ್ವರಕ್ಕೆ ಹೋಗಬೇಕು ಅಂದರೆ ಈ ಸರ್ಕಲ್ ಇಂದನೇ ನಿಮಗೆ ಬಸ್ಸಸ್ ಸಿಗುತ್ತೆ, ಟೂರಿಸ್ಟ್ ಬಸ್ಸಸ್ ಸಿಗುತ್ತೆ. ಒಂದೇ ದಿನದಲ್ಲಿ ಅವರು ಓಂಕಾರೇಶ್ವರಕ್ಕೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ. ಹಾಗೆ ಇಷ್ಟೆಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ತೋರಿಸಿದ್ವಲ್ಲ, ಆ ಸೈಟ್ ಸೀಯಿಂಗ್ ಪ್ಲೇಸಸ್ ಕೂಡ ನಿಮಗೆ ಟೂರಿಸ್ಟ್ ಬಸ್ಸಸ್ಗಳು ಸಿಗುತ್ತೆ. ಆ ಬಸ್ಸನ್ನು ನೀವು ಉಪಯೋಗಿಸ್ಕೊಂಡು ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳಿಗೂ ಹೋಗಿ ಬರ್ಬೋದಾಗಿರುತ್ತೆ. ಈಗ ಮುಂದೆ ನಾವು ಹರಸಿದ್ಧಿ ಮಾತಾ ದರ್ಶನ ಮಾಡಿಕೊಂಡು ವಿಕ್ರಮಾದಿತ್ಯನ ಸ್ಟ್ಯಾಚು ನೋಡೋದಕ್ಕೆ ಅಂತ ಬರ್ತಾ ಇದ್ದೀವಿ. ಈ ವಿಕ್ರಮಾದಿತ್ಯ ಸ್ಟ್ಯಾಚು ನಮಗೆ ಕಾರಿಡಾರ್ ಪಕ್ಕದಲ್ಲೇ ಇರುತ್ತೆ. ದೊಡ್ಡ ಸ್ಟ್ಯಾಚು ಇದೆ ವಿಕ್ರಮಾದಿತ್ಯಂದು. ಹಾಗೆ ಒಂದು ವಿಶೇಷವಾದ ಮರ ಇದೆ, ಅದನ್ನು ನೋಡೋಣಂತೆ ಬನ್ನಿ. ಈಗ ನಾವು ವಿಕ್ರಮಾದಿತ್ಯ ಸ್ಟ್ಯಾಚು ಹತ್ರ ಬಂದಿದ್ದೀವಿ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ಬೇತಾಳ ವಿಕ್ರಮ ಅಂತ ಕತೆ ಕೇಳಿರ್ತೀರಲ್ಲ, ಆ ವಿಕ್ರಮಾದಿತ್ಯ ಇದ್ದಿದ್ದು ಉಜ್ಜಯಿನಿನಲ್ಲೇ. ಹಾಗಾಗಿ ಇಲ್ಲಿ ಅವರ ಸ್ಟ್ಯಾಚುನ ನೀವು ನೋಡ್ಬೋದಾಗಿರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಎತ್ತರವಾದ ಸ್ಟ್ಯಾಚು.
ಕಾರಿಡಾರ್ ಪಕ್ಕದಲ್ಲೇ ಇರುತ್ತೆ. ನಿಮಗೆ ಟೈಮ್ ಇದ್ದರೆ 5 ಮಿನಿಟ್ಸ್ ಬಂದು ಇಲ್ಲಿ ನೋಡಿಕೊಂಡು ಹೋಗ್ಬೋದಾಗುತ್ತೆ. ಈ ವಿಕ್ರಮಾದಿತ್ಯ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಈ ಉಜ್ಜಯಿನಿಯನ್ನು ಆಳ್ತಿದ್ದ ಅಂತ ಹೇಳಲಾಗುತ್ತದೆ. ಕ್ರಿಸ್ತಪೂರ್ವ 57ರಿಂದ 58ರಲ್ಲಿ ಶಕರನ್ನು ಸೋಲಿಸ್ತಾನೆ. ಅಂದಿನಿಂದ ವಿಕ್ರಮ ಶಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಈ ವಿಕ್ರಮಾದಿತ್ಯ ಬಹಳಷ್ಟು ಸಾಹಸಿಯಾಗಿದ್ದ ಅಂತ ಹೇಳ್ತಾರೆ. ಹಾಗೆ ಇವನಿಗೆ ತುಂಬಾನೇ ಛಲ ಇದೆ. ಈಗಲೂ ಕೂಡ ನಮ್ಮಲ್ಲಿ ನುಡಿ ಇದೆ, ಛಲ ಬಿಡದ ತ್ರಿವಿಕ್ರಮ ಅಂತ ಕರೀತಾರೆ. ಅಷ್ಟು ಛಲ ಇರುತ್ತೆ ಇವನಿಗೆ. ಹಾಗಾಗಿ ನಿಮಗೆ ಬೇತಾಳ ಮತ್ತೆ ವಿಕ್ರಮಾದಿತ್ಯನ ಕಥೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಬೇತಾಳ ಎಷ್ಟು ಬಾರಿ ಹೋದ್ರೂ ವಿಕ್ರಮಾದಿತ್ಯ ಮತ್ತೆ ಬೇತಾಳವನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ದ. ಅಷ್ಟು ಛಲ ಇರುತ್ತೆ ಈ ವಿಕ್ರಮಾದಿತ್ಯನಿಗೆ. ಇಲ್ಲಿ ನೀವು ದೊಡ್ಡದಾದ ವಿಕ್ರಮಾದಿತ್ಯನ ಮೂರ್ತಿ ನೋಡ್ಬೋದು. ಸಿಂಹಾಸನದ ಮೇಲೆ ಕುಳಿತಿರುವ ಶೈಲಿನಲ್ಲಿರುತ್ತೆ. ಅದ್ರ ಜೊತೆಗೆ ಅವರ ಆಸ್ಥಾನದಲ್ಲಿದ್ದ ಮಂತ್ರಿಗಳ ವಿಗ್ರಹಗಳು ಕೂಡ ನೀವು ಸುತ್ತ ನೋಡ್ಬೋದಾಗಿರುತ್ತೆ. ಒಂದು ಶಿವನ ದೇವಸ್ಥಾನ ಕೂಡ ಇದೆ. ತುಂಬಾನೇ ಪೀಸ್ಫುಲ್ ಆದ ಜಾಗ. ಇನ್ ಕೇಸ್ ಏನಾದ್ರು ನಿಮ್ಗೆ ಉಜ್ಜಯಿನಿನಲ್ಲಿ ಟೈಮ್ ಇತ್ತು ಅಂದ್ರೆ ಈ ಜಾಗಕ್ಕೆ ಬರೋದನ್ನ ಮರಿಬೇಡಿ. ವಿಕ್ರಮಾದಿತ್ಯನ ಮೂರ್ತಿ ನೋಡ್ಕೊಂಡು ಈಗ ನಾವು ಮತ್ತೆ ಮಹಾಕಾಳ್ ಲೋಕ್ ಕಾರಿಡಾರಿಗೆ ಬಂದಿದ್ದೀವಿ. ಮಹಾಕಾಳ್ ಲೋಕ್ ಕಾರಿಡಾರ್ಗೆ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಭಾರತ ಮಾತಾ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಅಂತ ಬಂದಿದ್ದೀವಿ. ಮಹಾಕಾಳ್ ಲೋಕ್ ಕಾರಿಡಾರ್ ಇಂದ ಸ್ವಲ್ಪ ದೂರ ನಡಿಬೇಕು. ಮಧ್ಯದಲ್ಲಿ ನಮಗೆ ಈ ಭಾರತ ಮಾತಾ ದೇವಸ್ಥಾನ ಇರೋದು. ಈಗ ನೋಡಿ, ಕಾರಿಡಾರ್ ಇಂದ ನಮಗೆ ಗೋಪುರ ಕಾಣ್ತಾ ಇದೆ, ಗೋಪುರದ ಕಳಶ ಕಾಣ್ತಾ ಇದೆ, ಭಾರತ್ ಮಾತಾ ಮಂದಿರ್ ಅಂತ ಬರೆದಿದೆ. ಈ ದೇವಸ್ಥಾನಕ್ಕೆ ನಾವು ಹೋಗ್ಬೇಕು. ಈಗ ನಾವು ಪ್ರಸ್ತುತ ಉಜ್ಜಯಿನಿಯ ಭಾರತ ಮಾತಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂದೆ ನೋಡಿ ಕಾಣ್ತಾ ಇದೆ ನಿಮಗೆ ಭಾರತ ಮಾತಾ ದೇವಸ್ಥಾನ. ಈ ಥರ ಭಾರತ ಮಾತಾ ದೇವಸ್ಥಾನ ನಮಗೆ ಕಾಶಿನಲ್ಲಿ ಕೂಡ ಇದೆ. ತುಂಬ ಅಪರೂಪ. ರತ್ನಾಕರ ದ್ಯೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತರಂ ಅಂತ ಹೇಳ್ತಾರೆ. ತುಂಬಾ ವಿಶೇಷವಾಗಿದೆ ದೇವಸ್ಥಾನ ಹಿಂದೆಗಡೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಭಾರತ ಮಾತೆಯ ದರ್ಶನ ಮಾಡ್ಕೊಳ್ಳೋಣಂತೆ. ಕಾಶಿನಲ್ಲಿ ಕೂಡ ಇದೆ, ನೀವು ಕಾಶಿಗೆ ಹೋದಾಗಲೂ ಕೂಡ ನೀವು ನೋಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಉಜ್ಜಯಿನಿಲಿ ಕೂಡ ಭಾರತ ಮಾತೆಯ ಮಂದಿರ ಇದೆ, ದೇವಸ್ಥಾನದ ಪಕ್ಕದಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಇಲ್ಲಿ ವಿಸಿಟ್ ಮಾಡೋದನ್ನು ಮರಿಬೇಡಿ. ಎಂಟ್ರೆನ್ಸ್ನಲ್ಲೇ ನಮಗೆ ಅಖಂಡ ಭಾರತದ ಭೂಪಟವನ್ನು ನಾವು ನೋಡ್ಬೋದಾಗಿರುತ್ತೆ. ಕೆಳಗಡೆ ಸಮುದ್ರ, ಮೇಲ್ಗಡೆ ನಮಗೆ ಹಿಮಾಲಯ ಪರ್ವತಗಳನ್ನ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ವಿಂಧ್ಯ ಪರ್ವತ, ಹಾಗೆ ಎಲ್ಲ ಪರ್ವತ ಶ್ರೇಣಿಯನ್ನ ಇಲ್ಲಿ ಚಿತ್ರಿಸಲಾಗಿದೆ. ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ದೇವಸ್ಥಾನನು ತುಂಬಾ ವಿಶಾಲವಾಗಿದೆ. ಮೆಟ್ಲುಗಳನ್ನ ಹತ್ಕೊಂಡು ಮೇಲೆ ಹೋಗ್ಬೇಕಾಗತ್ತೆ. ಬನ್ನಿ ಮೇಲ್ಗಡೆ ಹೋಗಿ ಭಾರತ ಮಾತೆಯ ದರ್ಶನ ಮಾಡ್ಕೊಳ್ಳೋಣಂತೆ. ಈ ಭಾರತ್ ಮಾತಾ ದೇವಸ್ಥಾನದ ಕೆಳಗಡೆ ನಮಗೆ ಒಂದು ಥಿಯೇಟರ್ ಇರುತ್ತೆ. ಇಲ್ಲಿ ಉಜ್ಜಯಿನಿ ಬಗ್ಗೆ ಒಂದು ಮೂವಿನ ಹಾಕ್ತಾರೆ. 20 ನಿಮಿಷಗಳ ಕಾಲ ಆ ಮೂವಿ ಇರುತ್ತೆ. ಇನ್ ಕೇಸ್ ಏನಾದ್ರು ನಿಮಗೆ ಉಜ್ಜಯಿನಿ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಗೆ ಈ ಮೂವಿಯನ್ನ ವೀಕ್ಷಿಸಿದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಭಾರತ್ ಮಾತಾ ದೇವಸ್ಥಾನದ ಕೆಳಗಡೆನೆ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ನೀವು ಅಲ್ಲಿಗೂ ಕೂಡ ಹೋಗ್ಬೋದಾಗಿರುತ್ತೆ. ಇನ್ನು ಕಡೆಯದಾಗಿ ದೇವಸ್ಥಾನದ ಮುಂಭಾಗದಲ್ಲಿರುವ ಬಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ದೊಡ್ಡದಾದ ವಿನಾಯಕನ ಮೂರ್ತಿ ಇದೆ. ಸಾಮಾನ್ಯವಾಗಿ ಮಹಾಕಾಳೇಶ್ವರನ ದರ್ಶನಕ್ಕಿಂತ ಮುಂಚೆ ಈ ಬಡ ಗಣಪತಿಯ ದರ್ಶನ ಮಾಡ್ಕೊಂಡು ಹೋಗೋ ಒಂದು ಪ್ರತೀತಿ ಇದೆ. ನೋಡಿ, ಸುಂದರವಾದ ವಿನಾಯಕನ ಮೂರ್ತಿ ಇದೆ. ಈ ವಿನಾಯಕನ ದರ್ಶನ ಆದ ನಂತರನೇ ಜನರಲ್ ಆಗಿ ಎಲ್ಲರೂ ಮಹಾಕಾಳೇಶ್ವರನ ದರ್ಶನಕ್ಕೆ ಹೋಗ್ತಾರೆ. ಇದು ದೇವಸ್ಥಾನದ ಎದುರುಗಡೆನೆ ಇರುತ್ತೆ. ಈಗ ಸಾಯಂಕಾಲ 5 ಗಂಟೆ ಆಗಿದೆ. ನಾನು ನಿಮಗೆ 12 ಗಂಟೆಯಲ್ಲಿ ಹೇಳಿದ್ನಲ್ಲ ಟಿಕೆಟ್ಸ್ ಬುಕ್ ಆಗಿದೆ ಅಂತ. ಅದಕ್ಕಾಗಿ ನಾವು ಇವಾಗ ಸಂಧ್ಯಾರತಿಗೆ ಅಂತ ಬಂದಿದ್ದೀವಿ. ಆರತಿಗೆ ನೋಡಿ ಕ್ಯೂ ಲೈನ್ಸ್ ಎಷ್ಟೊಂದು ಜನ ನಿಂತಿದ್ದಾರೆ ಆಲ್ರೆಡಿ. ಸಂಧ್ಯಾರತಿ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 250 ರೂಪಾಯಿ ಒಬ್ಬರಿಗೆ. ನಾನು ನಿಮಗೆ ಕಳೆದ ವಿಡಿಯೋನಲ್ಲಿ ಇದರ ಬುಕಿಂಗ್ ಪ್ರೊಸೀಜರ್ ತೋರಿಸಿದ್ದೆ. ನಿಮ್ಗೆ ಏನಾದ್ರು ಬುಕಿಂಗ್ ಪ್ರೊಸೀಜರ್ ಬೇಕು ಅಂದ್ರೆ ನಮ್ಮ ಹಳೆಯ ವಿಡಿಯೋನಲ್ಲಿ ಮಹಾಕಾಳೇಶ್ವರ ದರ್ಶನ ಎಕ್ಸ್ಪ್ಲೇನ್ ಮಾಡುವಾಗ ಸಂಧ್ಯಾರತಿ ಟಿಕೆಟ್ಸ್ ಹೇಗೆ ಬುಕ್ ಮಾಡಬೇಕು ಅಂತ ತೋರಿಸಿದ್ದೆ. ಈಗ ಪ್ರಸ್ತುತ ನಾವು ವೇಟಿಂಗ್ ಹಾಲ್ ಅಲ್ಲಿ ಕೂತಿದ್ದೀವಿ. ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ನಡ್ಕೊಂಡು ಹೋದ್ರೆ ನಮಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತೀವಿ.
ರಾತ್ರಿ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ನಾವು ಹೋಟೆಲ್ ಹಟೀಲಿ ಅಂತ ಅಲ್ಲಿ ಬಂದಿದ್ದೀವಿ. ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟು ನನಗೆ ಈಗ ಬಸ್ ಮಾರುತಿ ಕೂಡ ಇದೆ, ಹಾಗಾಗಿ ಬೇಗ ಊಟ ಮಾಡಿಬಿಟ್ಟು ಹೋಗಿ ಒಂದು 2-3 ಅವರ್ಸ್ ಮಲ್ಕೊಂಬಿಟ್ಟು ಮತ್ತೆ ನಾನು ಬರಬೇಕಾಗತ್ತೆ. ಬೆಳಗಿನ ಜಾವ 4 ಗಂಟೆಗೆ ಬಸ್ ಮಾರುತಿ ಇರೋದು, ಅಷ್ಟೊತ್ತಿಗೆ ರೆಡಿಯಾಗಿ ಬರಬೇಕು. ಎಲ್ಲರೂ ಏನು ಮಾಡ್ತಾರೆ ಅಂದರೆ ರಾತ್ರಿ 10 ಗಂಟೆಯಿಂದನೇ ಕ್ಯೂ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತಾರಂತೆ. ಬಟ್ ತುಂಬಾ ಟಯರ್ಡ್ ಆಗಿದೆ, ಚೂರು ಹಿಂದೆ ಕೂತ್ಕೊಂಡ್ರೂ ಪರವಾಗಿಲ್ಲ ಅಂತ ಚೂರು ನಿಧಾನಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಶಯನಾರತಿ ಆಗಿರ್ಬೋದು ಅಥವಾ ಸಂಧ್ಯಾರತಿ ಆಗಿರ್ಬೋದು, ಈ ಎರಡೂ ದರ್ಶನ ತುಂಬಾ ಚೆನ್ನಾಗಾಯ್ತಲ್ಲ, ಹಾಗಾಗಿ ಬಸ್ ಮಾರುತಿಗೆ ಚೂರು ನಿಧಾನಕ್ಕೆ ಬಂದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಸ್ ಮಾರುತಿ ಬೆಳಗಿನ ಜಾವ 4 ಗಂಟೆಗೆ ಪ್ರಾರಂಭ ಆಗುತ್ತೆ, 6 ಗಂಟೆ ತನಕ 2 ಅವರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ರೋಟಿ ತೊಗೊಂಡಿದ್ದೀವಿ, ರೋಟಿ ಜೊತೆ ಪನ್ನೀರ್ ಕಡಾಯಿ ತೊಗೊಂಡಿದ್ದೀವಿ. ನೋಡೋದಕ್ಕೆ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಟೆಕ್ಸ್ಚರ್ ಕೂಡ ಚೆನ್ನಾಗಿರೋ ಆಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸಾಫ್ಟಾಗೇ ಇದೆ, ಪರವಾಗಿಲ್ಲ. ಟೇಸ್ಟ್ ಚೆನ್ನಾಗೇ ಇದೆ. ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು. ಅಪ್ರಾಕ್ಸಿಮೇಟ್ಲಿ ಒಂದು 30 ರೂಪಾಯಿನೋ ಬಟರ್ ರೋಟಿ, ಕರಿ ಒಂದು 300-350 ರೂಪಾಯಿ ಇದೆ. ಈ ವಿಡಿಯೋನಲ್ಲಿ ಉಜ್ಜಯಿನಿನಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಏನೆಲ್ಲ ನೋಡಬೇಕು ಅಂತ ತೋರಿಸಿದ್ವಿ. ಹಾಗೆ ಸಾಯಂಕಾಲ ಸಂಧ್ಯಾರ್ತಿ ಕೂಡ ಹೋಗಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಬೆಳಗ್ಗೆ ಬಸ್ ಮಾರುತಿಗೆ ಹೋಗ್ತಾ ಇದ್ದೀವಿ, ಅದಾದ ನಂತರ ಇಂಡೋರ್ಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಕೊನೆಯ ಡೇ ಆಗಿರುತ್ತೆ, ನಾಳೆ ನಮ್ಮ ಕೊನೆಯ ಡೇ ಆಗಿರುತ್ತೆ ಈ ಟ್ರಿಪ್ ಎಂದು. ಇಂಡೋರ್ನಿಂದ ಸಾಯಂಕಾಲ ನಮಗೆ ಬೆಂಗಳೂರಿಗೆ ಫ್ಲೈಟ್ ಇದೆ. ಮುಂದಿನ ವಿಡಿಯೋನಲ್ಲಿ ಇಂಡೋರ್ನಲ್ಲಿ ಏನೆಲ್ಲ ನೋಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಮಹಾಕಾಲ್.